ಬಿಜೆಪಿ ಕೊಟ್ಟಂಥ ನೋಟಿಸ್ಗೆ ಜಯಂತ್ ಸಿನ್ಹಾ, ಯಶವಂತ್ ಸಿನ್ಹಾ ಅವರ ಮಗ, ಸಂಸದ ಕೂಡ ಹೌದು ಇವರು, ಮಾಜಿ ಸಚಿವ ಯಶವಂತ್ ಸಿನ್ಹಾ ಅವರಿದ್ರಲ್ಲ ಅವರ ಮಗ, ಈ ಬಾರಿ ಎಲೆಕ್ಷನ್ಗೆ ಟಿಕೆಟ್ ಕೊಡಲಿಲ್ಲ. ಇವರು ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಕೋಪಕ್ಕೋ ಬೇರೆ ಕಾರಣಕ್ಕೋ ಪ್ರಚಾರಕ್ಕೆ ಬರಲೂ ಇಲ್ಲ. ಯಾಕೆ ನೀವು ಪ್ರಚಾರಕ್ಕೆ ಬಂದಿಲ್ಲ ಅಂತ ಶೋ ಕಾಸ್ ನೋಟಿಸನ್ನು ಬಿಜೆಪಿ ಕೊಡ್ತು. ಮಾಜಿ ಸಚಿವ ಯಶವಂತ್ ಸಿನ್ಹಾ ಅವರ ಮಗ ಜಯಂತ್ ಸಿನ್ಹಾ ಅವರಿಗೆ. ಜಯಂತ್ ಸಿನ್ಹಾ ಶೋ ಕಾಸ್ ಅಂದಮೇಲೆ ಕೊಡ್ತೀನಿ ನೋಡಿ ಕಾಸ್ ನಾನು ಅಂತ ಹೇಳಿ, ನನಗೆ ಶೋಕಾಸ್ ನೋಟಿಸ್ ಬಂದಿರೋದೇ ಆಶ್ಚರ್ಯ ಆಗಿಬಿಟ್ಟಿದೆ. ನಾನು ವೈಯಕ್ತಿಕ ಬದ್ಧತೆಗಳಿಗಾಗಿ ವಿದೇಶದಲ್ಲಿದ್ದೆ, ಕೆಲಸಗಳಿತ್ತು ನನಗೆ ಪರ್ಸ್ನಲ್ ಆಗಿ, ವಿದೇಶದಲ್ಲಿದ್ದೆ ಆದರೂ ನಾನು ಅಂಚೆ ಮತಪತ್ರ ಇದೆಯಲ್ಲ ಈ ಪ್ರಕ್ರಿಯೆಯ ಮೂಲಕವಾಗಿ ವೋಟ್ ಹಾಕಿದ್ದೀನಿ. ಯಾರು ಹೇಳಿದ್ದು ನಾನು ವೋಟ್ ಹಾಕಿಲ್ಲ ಅಂತ? ಜಾರ್ಖಂಡ್ನ ಹಜಾರಿಬಾಗ್ ಕ್ಷೇತ್ರದ ಹಾಲಿ MP ಜಯಂತ್ ಸಿನ್ಹಾ ಬದಲಿಗೆ ಮನೀಶ್ ಜೈಸ್ವಾಲ್ ಅವರಿಗೆ ಟಿಕೆಟನ್ನು ಬಿಜೆಪಿ ಕೊಟ್ಟಿತ್ತು. ಪಕ್ಷದ ವಿರುದ್ಧ ಮುನಿಸ್ಕೊಂಡು ಪಕ್ಷದ ಚಟುವಟಿಕೆಗಳಿಂದ ಸಿನ್ಹಾ ದೂರ ಆಗಿದ್ದರು. ನೀವು ವೋಟ್ ಹಾಕಿಲ್ಲ, ಪಕ್ಷದ ಪರ ಪ್ರಚಾರಕ್ಕೆ ಬಂದಿಲ್ಲ ಅಂತ ಸಿನ್ಹಾಗೆ ನೋಟಿಸನ್ನು ಕೊಡಲಾಗಿತ್ತು. ನೋಟಿಸ್ ಕೊಟ್ಟಿದ್ದ ಜಾರ್ಖಂಡ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದಿತ್ಯ ಸಾಹು ಅವರಿಗೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಇವರು ಬಿಜೆಪಿ ನೋಟಿಸ್ಗೆ 3 ಪುಟಗಳ ಉತ್ತರವನ್ನು ಬರೆದಿದ್ದಾರೆ ಜಯಂತ್ ಸಿನ್ಹಾ. ಯಾವುದೇ ಪಕ್ಷದ ಕಾರ್ಯಕ್ರಮಗಳು ಪ್ರಚಾರಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಯಾರು ಕರೆದೇ ಇಲ್ಲ, ಇಲ್ಲಿ ನನಗೆ ಆಹ್ವಾನನೇ ಇರಲಿಲ್ಲ, ನಾನು ಹೇಗೆ ಬರಲಿ ಅದಕ್ಕೆ? ವೋಟ್ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾನು ಅಂಚೆ ಮತಪತ್ರದ ಮೂಲಕವಾಗಿ ವೋಟ್ ಹಾಕಿದ್ದೀನಿ. ಪಕ್ಷ ಮನೀಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿತ್ತು, ಒಪ್ಕೊಂಡಿದ್ದೀನಿ ಅನ್ನೋದನ್ನು. ಪಕ್ಷ ನನ್ನನ್ನು ಸಂಪರ್ಕನೇ ಮಾಡಿಲ್ಲ, ನಾನು ಕರೆದೂ ಇಲ್ಲ, ಪ್ರಚಾರ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಹೇಗೆ ಅಂತ ಕೂಡ ಅವ್ರು ಕೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರೊಂದಿಗೆ ಚರ್ಚೆ ಮಾಡಿದ್ದೀನಿ ಅಂತ ಕೂಡ ಸಿನ್ಹಾ ಉತ್ತರ ಕೊಟ್ಟಿದ್ದಾರೆ.